ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ನಿಮ್ಮ ಮಕ್ಕಳ ಪ್ರತಿಭೆ ಅರಳಬೇಕೆ ಈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಕ್ಕಳ ಮನಸ್ಸು ಜೇಡಿ ಮಣ್ಣಿನಂತೆ, ಅಂದ್ರೆ ಹಸಿ ಮಣ್ಣಿನಂತೆ. ಅರಳು ಒಗೆದರೂ ಅಂಟಿಕೊಳ್ಳುತ್ತದೆ, ವಜ್ರ ಎಸೆದರೂ ತನ್ನದಾಗಿಸಿಕೊಳ್ಳುತ್ತದೆ ಎಂಬುದು ಒಂದು ನಾಣ್ಣುಡಿ. ಮಕ್ಕಳಿಗೆ ಈಗ ಮಣ್ಣು ಹಸಿಯಾಗಿದ್ದಾಗ ಕಂಬಾರರನ್ನು ಕೇಳಿ ಅದಕ್ಕೆ ಯಾವ ಶೇಪ್ ಕೊಟ್ಟರು ಅದು ಆ ಶೇಪನ್ನ ಅಳವಡಿಸ್ಕೊಳ್ತಾ ಹೋಗುತ್ತೆ. ಸೊ ಮಗು ಮನಸ್ಸು ನೀರಿನಂತೆ, ಯಾವ ಪಾತ್ರೆಯಲ್ಲಿ ಇಟ್ಟರು ಅದ್ರ ಆಕಾರ ಪಡ್ಕೊಳ್ತಾ ಹೋಗುತ್ತೆ. ನಾವು ಬೆಳೆಸಿದಂತೆ ಮಕ್ಕಳು ಬೆಳೆಯುತ್ತವೆ. ಎಷ್ಟೇ ಸವಲತ್ತುಗಳನ್ನು ಒದಗಿಸಿದರೂ ಮಕ್ಕಳಿಗೆ ಸುತ್ತಲ ಪರಿಸರ ಮತ್ತು ಸಂಸ್ಕಾರ ಅತಿ ಮುಖ್ಯ. ಹುಟ್ಟುವಾಗ ಎಲ್ಲ ಮಕ್ಕಳು ಒಂದೇ. ಅವು ಬೆಳೆಯುವ ಮನೆಯ ವಾತಾವರಣ, ಸುತ್ತಮುತ್ತಲ ಪರಿಸರ ಅವರ ಬುದ್ಧಿಮತ್ತೆಯನ್ನು ರೂಪಿಸುತ್ತದೆ. ಅಪರೂಪಕ್ಕೊಮ್ಮೆ ಹುಟ್ಟುತ್ತಲೇ ಅಸಾಧಾರಣ ಬುದ್ಧಿವಂತರಾಗಿರುವ ಮಕ್ಕಳಿರಬಹುದು. ಬಾಲ್ಯದಲ್ಲೇ ಮಕ್ಕಳಲ್ಲಿ ಅಡಕವಾಗಿರುವ ಪ್ರತಿಭೆಯನ್ನು ಗುರುತಿಸಿ ನೀರೆರೆದು ಪ್ರೋತ್ಸಾಹಿಸುವ ಅಗತ್ಯವಿದೆ. ಇಲ್ಲದಿದ್ದರೆ ಈ ಮಕ್ಕಳು ಸಮಸ್ಯಾತ್ಮಕ ನಡವಳಿಕೆಗಳನ್ನು ಬೆಳೆಸಿಕೊಳ್ಳುವ ಅಪಾಯವಿದೆ. ಸಮಸ್ಯಾತ್ಮಕ ಮಕ್ಕಳು ಅಂದ್ರೆ ಗಿಫ್ಟೆಡ್ ಚೈಲ್ಡ್. ನಾವು ಅವರ ಐಡೆಂಟಿಟಿ, ಅವರ ಎಬಿಲಿಟಿನ ನಾವು ಬೇಗ ಗುರುತಿಸ್ಲಿಲ್ಲ ಅಂದ್ರೆ, ಅವರು ಏನು ಪ್ರಕೃತಿ ದತ್ತವಾಗಿ ಸಿಕ್ಕಿರೋ ಆ ಗಿಫ್ಟೇ ಆ ವರನೇ ಅವ್ರಿಗೆ ಸಮಸ್ಯೆಯಾಗಿ ಏನೋ ಪರಿವರ್ತಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಪ್ರತಿಭಾನ್ವಿತ ಮಕ್ಕಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ದೊರೆಯದೇ ಹೋದಾಗ ತಮ್ಮ ಪ್ರತಿಭೆಯನ್ನು ಅಡ್ಡದಾರಿಗೆ ಬೆಳೆಸಿಕೊಳ್ಳುತ್ತವೆ. ಇಂತಹ ಮಕ್ಕಳಿಗೆ ಸಾಮಾನ್ಯ ತರಬೇತಿ ಎಂದೂ ಹಿಡಿಸುವುದಿಲ್ಲ. ಇವರ ಐಕ್ಯೂ ನಾರ್ಮಲ್ ಮಕ್ಕಳಿಗಿನ್ನ ತುಂಬಾ ಉತ್ತಮ ರೀತಿಯಲ್ಲಿರುತ್ತೆ. ಇವ್ರನ್ನ ಗಿಫ್ಟೆಡ್ ಚೈಲ್ಡ್ ಅಂತ ಹೇಳ್ತೀವಿ. ಅದನ್ನ ಸಕಾಲಕ್ಕೆ ಗುರುತಿಸಿ ಅವರ ಅಭಿರುಚಿಗೆ ತಕ್ಕಂತೆ ವಾತಾವರಣ ಒದಗಿಸಿಕೊಡೋದು ಅಗತ್ಯ ಇದೆ. ಅವರ ಬುದ್ಧಿಮತ್ತೆಗೆ ಸವಾಲೊಡ್ಡುವ ಪಠ್ಯಗಳು ಬೇಕು. ಇದಕ್ಕೆ ವಿಶೇಷ ತರಬೇತಿ ಪಡೆದಿರುವ ಶಿಕ್ಷಕರ ಅವಶ್ಯಕತೆ ಇದೆ. ಇಂಥ ವಿಶೇಷ ಸೌಲಭ್ಯ ದೊರೆಯದೆ ಹೋದಲ್ಲಿ ಚುರುಕಾಗಿರುವ, ಹೇಳಿದ್ದನ್ನು ತಟ್ಟನೆ ಗ್ರಹಿಸುವ ಈ ಮಕ್ಕಳು ಮಂಕಾಗುತ್ತಾರೆ. ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಸಾಮಾನ್ಯ ಮಕ್ಕಳಿಗಿಂತ ಅತಿ ಹೆಚ್ಚು ಮಾನಸಿಕ ಸಾಮರ್ಥ್ಯ ಹೊಂದಿರುವ ಈ ಮಕ್ಕಳ ಪ್ರತಿಭೆಯನ್ನು ಗುರುತಿಸದೆ ಹೋದರೆ ಅವರ ಬುದ್ಧಿವಂತಿಕೆ ಹಾಗೂ ಪ್ರತಿಭೆ ಜಡ್ಡುಗಟ್ಟಿ ಎಲ್ಲರನ್ನೂ ಗೋಳು ಒಯ್ದುಕೊಳ್ಳುವ ಸಮಸ್ಯಾತ್ಮಕ ಮಕ್ಕಳಾಗಿ ಪರಿವರ್ತಿತರಾಗುತ್ತಾರೆ. ಸೊ ನೋಡೋದಿಲ್ಲ, ಆ ಗಿಫ್ಟೆಡ್ ಚೈಲ್ಡ್ ನಾವು ಎಷ್ಟು ಬೇಗ ಐಡೆಂಟಿಫೈ ಮಾಡಿ ಅವರ ವರ ಅಂತ ಏನಿದೆ, ಅವರ ಎಬಿಲಿಟಿನ ಪ್ರಾಪರ್ ಚಾನಲೈಸ್ ಮಾಡಿದ್ರೆ ಅವರು ಆ ದೇಶಕ್ಕೆ ಒಂದು ಆಸ್ತಿಯಾಗಿ ರೂಪುಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಕೆಲವು ಕಡೆ ಅವ್ರನ್ನ ಡಬಲ್ ಗ್ರೇಡಿಂಗ್ ಸಿಸ್ಟಮ್ ಅಲ್ಲಿ ಮುಂದೆ ಪಾಸ್ ಮಾಡಿಸ್ಕೊಂಡು ಹೋಗಿ ಏನು ಓದೋದಕ್ಕೂ ಅವಕಾಶ ಇರುತ್ತೆ. ಈ ಮಕ್ಕಳಿಗೆ ಹೇಳಿದ್ದ ಪಾಠನ ಒಂದ್ಸರಿ 2 ಸರಿ ರಿಪೀಟ್ ಮಾಡೋದ್ರೊಳಗೆ ಬೇಜಾರು ಅನ್ಸ್ಬಿಡುತ್ತೆ. ನನಗೆ ಗೊತ್ತಿರೋದನ್ನೇ ಇವರು ಪದೇ ಪದೇ ಹೇಳ್ತಾ ಇದ್ದಾರಲ್ಲ, ಸೊ ಇಂಟ್ರೆಸ್ಟ್ ಕಳ್ಕೊಳ್ತಾ ಹೋಗ್ತಾರೆ. ಈ ಮಕ್ಕಳ ಗುಣಲಕ್ಷಣಗಳು ಹೇಗಿರುತ್ತೆ? ಭಾಷೆಗಳಲ್ಲಿ ಪ್ರಾವೀಣ್ಯ, ಚಿಕ್ಕ ವಯಸ್ಸಿನಲ್ಲೇ ಕಥೆಗಳನ್ನು ಹೇಳುವ ಪ್ರವೃತ್ತಿ, ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಟೋರೀಸ್ನ, ಎಷ್ಟೋ ಭಾಷೆಗಳನ್ನ ಕಲಿಯೋ ಸಾಮರ್ಥ್ಯ ಇರುತ್ತೆ. ಏನು ಕಳೆದ ವರ್ಷ ನಮ್ಮಲ್ಲಿ ಒಂದು ಮಗು ಬಂದಿತ್ತು, ಮೇ ಬಿ ಒಂದು 4 ವರ್ಷ. ಆ ಮಗುಗೆ ತುಂಬಾ ಇಂಟೆಲಿಜೆಂಟ್ ಮಗು. ಅದಕ್ಕೆ ಒಂದು ಜೆನೆಟಿಕ್ ಪ್ರೊಫೈಲಿಂಗ್ ಟೆಸ್ಟ್ ಮಾಡಿದಾಗ ಗೊತ್ತಾಗಿದ್ದು ಅದಕ್ಕೆ ಏನು ಬೇರೆ ಬೇರೆ ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ. ಆ 4 ವಯಸ್ಸಿನ ಮಗುನೇ ಆಲ್ರೆಡಿ ಆ ಮನೆ ಸುತ್ತಮುತ್ತ ವಾತಾವರಣಕ್ಕೆ ಎಕ್ಸ್ಪೋಜರ್ ಆಗಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ನಾವು ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಈ ಮಗುಗೆ ಮಾಡಿದ್ರಿಂದ ಆಗ ಬಳಸ್ತಾ ಇದ್ದ ಸಂಸ್ಕೃತದ ಕೆಲವು ಚಾಂಟಿಂಗು, ಸ್ತೋತ್ರಗಳು ಇವನ್ನೆಲ್ಲ ಎಷ್ಟು ನಿರರ್ಗಳವಾಗಿ ಸ್ವಚ್ಛವಾಗಿ ಉಚ್ಚಾರ ಮಾಡ್ತಾ ಇತ್ತು ಮಗು ಅಂದ್ರೆ ಆಶ್ಚರ್ಯ. ತೆಲುಗು, ತಮಿಳು ಅರ್ಥ ಆಗ್ತಾ ಇತ್ತು ಬಿಟ್ಟು ಅವ್ರ ಮನೆ ಕೆಲ್ಸಕ್ಕೆ ಬರೋರು ಮಾತಾಡ್ತಾ ಇದ್ರಲ್ಲ. ಸೊ 4ನೇ ಏಜ್ಗೆ ಆ ಮಗು 5ರಿಂದ 6 ಭಾಷೆಗಳಲ್ಲಿ ಪ್ರಾವೀಣ್ಯತೆ ಗಳಿಸಿತ್ತು. ಆ ಮಗುವಿನ ಸಾಮರ್ಥ್ಯ 9 +2 ಅಥವಾ -2 ಭಾಷೆಗಳನ್ನು ಒಟ್ಟಿಗೆ ಗಳಿಸುವ ಸಾಮರ್ಥ್ಯ ಇದೆ ಆ ಮಗುವಿಗೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅವಲೋಕಿಸುವುದು, ಕ್ಯಾಲೆಂಡರ್, ಗಣಿತ, ಗಡಿಯಾರ ಮುಂತಾದವುಗಳ ಬಗ್ಗೆ ವಿಶೇಷ ಒಲವು, ಲಲಿತಕಲೆ, ಪೇಂಟಿಂಗ್ ನಲ್ಲಿ ಅಭಿರುಚಿ, ಪ್ರಕೃತಿ, ಪರಿಸರ ಸೇರಿದಂತೆ 10 ಹಲವು ವಿಷಯಗಳ ಬಗ್ಗೆ ಆಸಕ್ತಿ.
ತನಗೆ ಬೇಕಾದ ವಸ್ತುಗಳನ್ನು ಪಡೆದುಕೊಳ್ಳುವಲ್ಲಿ ಏಕಾಗ್ರತೆ. ಇವ್ರನ್ನ ಬೇಗ ಡಿಸ್ಟ್ರಾಕ್ಟ್ ಮಾಡೋದು ಕಷ್ಟ ನಮ್ಗೆ. ವಿಷಯ ಮಾಡಿಸೋದು ಅಥವಾ ಯಾಮರ್ಸಕ್ ಟ್ರೈ ಮಾಡೋದು, ಅವ್ರು ಕೇಳಿದ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಇದೆಲ್ಲ ನಮ್ಗೆ ಮಾಡಕ್ಕಾಗಲ್ಲ. ತುಂಬಾ ಶಾರ್ಪ್ ಅಬ್ಸರ್ವೆಂಟ್ ಆಗಿರ್ತಾರೆ. ಅವ್ರಿಗೆ ಏನ್ ಬೇಕೋ ಅಷ್ಟು ಸ್ಪೆಸಿಫಿಕ್ ಆಗಿ ಅದ್ರಿಂದನೇ ಬಿದ್ದಿರ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಸತ್ಯವನ್ನು ತಿಳಿದುಕೊಳ್ಳಲೇಬೇಕೆಂಬ ಹಂಬಲ, ಜಗತ್ತಿನ ಬಗ್ಗೆ ಕುತೂಹಲ, ಕಣ್ಣಿಗೆ ಗೋಚರಿಸುವ ಎಲ್ಲಾ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳುವ ಸ್ವಭಾವ, ಹಾರಿಕೆ ಹಾಗೂ ತಪ್ಪು ಉತ್ತರ ಹೇಳಿದಾಗ ಒಪ್ಪಿಕೊಳ್ಳುವ ಧೋರಣೆ ಇವರದಲ್ಲ. ಇಂತಹ ಮಕ್ಕಳಲ್ಲೂ ನಕಾರಾತ್ಮಕ ಗುಣಗಳು ಇರುತ್ತವೆ. ಅವೆಂದರೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಕಡೆ ಕುಳಿತುಕೊಳ್ಳಲಾಗದ ಮನೋಭಾವ. ಈ ಮಕ್ಕಳು ಹೈಪರ್ ಆಕ್ಟಿವ್ ಆಗು ಇರ್ತಾರೆ. ಆ ಎನರ್ಜಿ ಜಾಸ್ತಿ ಇರುತ್ತಲ್ಲ, ಆ ಎನರ್ಜಿನ ಸರಿಯಾದ ದಿಕ್ಕಿನೆಡೆಗೆ ಹರಿಸೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಅಷ್ಟೇ. ಇರೋ ಎನರ್ಜಿ ನಾವು ಬಳಸ್ಕೊಳ್ತಾನೆ ಇಲ್ಲ ಅಂದ್ರೆ ಅಲ್ಲೇ ಅದು ಕುದಿಯಕ್ಕೆ ಶುರು ಮಾಡುತ್ತೆ. ಶಾಲೆಯ ದೈನಂದಿನ ಚಟುವಟಿಕೆಗಳ ಬಗ್ಗೆ ಅನಾಸಕ್ತಿ, ಮೊನೋಟನಸ್, ಒಂದೇ ರೀತಿ ಇರೋದು ಈ ಮಕ್ಳಿಗೆ ಬೇಗ ಬೋರ್ ಆಗ್ಬಿಡುತ್ತೆ. ಹೊಸತನದ ಹಂಬಲ, ಆ ಹುಡುಕಾಟ, ಆ ಮನೋವೈಜ್ಞಾನಿಕ ಭಾವನೆ ಇವರಲ್ಲಿ ಹೆಚ್ಚಿರುತ್ತೆ. ಏನಾದ್ರೂ ಹೊಸದಾಗಿ ಆವಿಷ್ಕಾರ ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ ಮಕ್ಕಳು. ಮುಕ್ತವಾಗಿ ಮಾತನಾಡುವುದು, ಇಷ್ಟ ಅನಿಷ್ಟಗಳನ್ನು ಹೇಳಲು, ಟೀಕೆ ಮಾಡಲು ಹಿಂಜರಿಯುವುದಿಲ್ಲ. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ, ಡೇರಿಂಗ್ ಇರ್ತಾರೆ. ಏನ್ ಅನ್ಸುತ್ತೆ ಅವ್ರ ಅನಿಸಿಕೆನ ದಿಟ್ಟವಾಗಿ ಹೇಳೋ ಮನಸ್ಥಿತಿ ಈ ಮಕ್ಕಳಿಗಿರುತ್ತೆ. ಹಠಮಾರಿತನ ಹಾಗೂ ಅವಿಧೇಯ ನಡವಳಿಕೆ. ಇದನ್ನ ನೆಗೆಟಿವ್ ಅಂತ ನೋಡೋದಕ್ಕಿಂತ ಅವ್ರು ಬೇಕಾಗಿದ್ದು ಸಿಗ್ತಾ ಇಲ್ಲ ಅಂದಾಗ ಅದನ್ನ ಯಾವುದೋ ಭಾವನೆ ಅಥವಾ ಏನು ಮುಖಭಾವ, ಹಾವಭಾವದ ಮೂಲಕ ತೋರಿಸ್ಬೇಕಲ್ಲ, ಅದ್ರ ಪರಿಣಾಮ ಈ ರಿಸಲ್ಟ್ ನಮ್ಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ. ಪ್ರೀತಿ ಹಾಗೂ ತರ್ಕಬದ್ಧ ಮಾತಿಗೆ ಪ್ರತಿಕ್ರಿಯೆ, ಬೆದರಿಕೆ ಹಾಗೂ ಶಿಕ್ಷೆಗೆ ತಲೆಬಾಗದಿರುವ ಪ್ರವೃತ್ತಿ. ಅವರು ಸರಿ ಇದ್ದಾರೆ ಅಂತ ಗೊತ್ತಾದ್ರೆ ಎಷ್ಟು ಜನ ಇದ್ರೂ ಅವ್ರಿಗೆ ಆ ಹಿಂಜರಿಕೆ ಇರಲ್ಲ, ಅದನ್ನ ಸರಿ ಅಂತಾನೆ ವಾದಿಸ್ತಾರೆ. ಕೆಲವೊಮ್ಮೆ ಅತಿ ಸೂಕ್ಷ್ಮ ಎನಿಸುವಂತ ನಡವಳಿಕೆ. ಯೂಶಲಿ ನಮ್ಗೆ ಮಕ್ಕಳಂದ್ರೆ ತುಂಬಾ ಒಬಿಡಿಯಂಟ್ ಆಗಿರ್ಬೇಕು, ಹೇಳಿದ್ದನ್ನಷ್ಟೇ ಕೇಳ್ಬೇಕು, ಈ ಎಕ್ಸ್ಪೆಕ್ಟೇಷನ್ ಇದ್ದಾಗ ಈ ಮಕ್ಕಳು ಹೇಳಿದ್ದನ್ನ ಕೇಳಲ್ಲ, ಸರಿಯಾಗಿದ್ದನ್ನ ಕೇಳ್ತಾರೆ. ಅದು ನಮ್ಗೆ ಒಗ್ಗೋದಿಲ್ಲ ಅಷ್ಟೇ. ಅವರ ಜಾಗದಲ್ಲಿ ಅವರು ಸರಿಯಾಗೇ ಇರ್ತಾರೆ. ಸೊ ಈ ಗಿಫ್ಟೆಡ್ ಚೈಲ್ಡ್ ಅನ್ನ ನಾವು ಎಷ್ಟು ಬೇಗ ಗುರುತಿಸಿ ಅವರ ಬೆಳವಣಿಗೆಗೆ ತಕ್ಕನಾದ ವಾತಾವರಣ ಒದಗಿಸ್ಕೊಡ್ತೀವೋ, ಎಕ್ಸ್ಪೋಜರ್ ಕೊಡ್ತೀವೋ, ಅವಕಾಶಗಳನ್ನ ಕೊಡ್ತಾ ಹೋಗ್ತೀವೋ, ಆ ದೇಶಕ್ಕೆ, ಆ ಸಮಾಜಕ್ಕೆ ಒಳ್ಳೆ ಹೆಸರು ತರುವಂತ ಆಸ್ತಿಯಾಗಿ ಪರಿವರ್ತನೆ ಆಗೋ ಸಾಧ್ಯತೆ ಇಂಥ ಮಕ್ಕಳಿಂದ ಜಾಸ್ತಿ ಇರುತ್ತೆ. ಧನ್ಯವಾದಗಳು.